ಇವತ್ತು ಏನು ದೇವೇಗೌಡರು ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಹಾಗೂ ನಮ್ಮ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಿಂದ ಕಲ್ಪತರ ನಾಡು ಕ್ರಿಕೆಟ್ ತಂಡಕ್ಕೆ ಒಳ್ಳೇದಾಗ್ಲಿ, ಮತ್ತೆ ಇವತ್ತು ಈ ಕಪ್ಪನ್ನು ನಮ್ಮ ತುಮಕೂರು ಜಿಲ್ಲೆ ಗೆದ್ಕೊಂಡ್ಬರ್ಲಿ ಅಂತ ಆಸೆ ಹೇಳ್ತಾ, ಮತ್ತೆ ಇವತ್ತು ನಾವು ತುಮಕೂರು ಜಿಲ್ಲೆಯಿಂದ 11 ಸೀಟು ನಾವು JDS ಗೆಲ್ತೇವೆ. ಮತ್ತೆ ಈ ಕ್ರಿಕೆಟ್ ತಂಡ ಹೆಂಗ್ ಗೆಲ್ಕೊಂಡ್ ಬರ್ತಾರೋ ತುಮಕೂರು ಜಿಲ್ಲೆ 11 ಸೀಟು ನಾವು ಗೆಲ್ತೇವೆ ಅಂತ ಹೇಳ್ತಾ, ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಕ್ರಿಕೆಟ್ ತಂಡ ಗೆಲ್ಕೊಂಡ್ ಬರ್ಲಿ ಅಂತ ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮ JPL ಪ್ರೀಮಿಯರ್ ಲೀಗಿಗೆ ಇವತ್ತು ತುಮಕೂರು ಟೀಮು ಭಾಗವಹಿಸ್ತಾ ಇದೆ. ಕಲ್ಪತರ ನಾಡು ಕ್ರಿಕೆಟ್ ವಾರಿಯರ್ಸ್ ಅನ್ನೋ ಹೆಸರು ಇಟ್ಕೊಂಡು ಇವತ್ತು ಇಡೀ ನಮ್ಮ ಎಲ್ಲ ಕೋಆರ್ಡಿನೇಟರ್ಸ್ ಏನಿದ್ದಾರೆ, ಹರ್ಷ ಮತ್ತೆ ರಾಧಾ ಮೇಡಮು ಎಲ್ಲರೂ ಇವತ್ತು ಕಲೆ ಹಾಕಿ ಒಂದು ಟೀಮ್, ಸದೃಢವಾದಂಥ ಒಂದು ಟೀಮ್ನ ಕಟ್ಟಿದ್ದಾರೆ. ಇವತ್ತು ಒಳ್ಳೆ ಪ್ರದರ್ಶನ ನೀಡಿ ಇವತ್ತು ಕಪ್ ಎತ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಾವು ಆಶಿಸ್ತೀವಿ. ನಮ್ಮ HD ದೇವೇಗೌಡ ಅಪ್ಪಾಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ JPL ಈ ಕ್ರಿಕೆಟ್ ಪಂದ್ಯಾವಳಿಗೆ ಒಂದು ಟೀಮ್ ಆಗಿ ಭಾಗವಹಿಸಿ ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ನಮಗೆ ಸಹಕಾರ ಕೊಟ್ಟಂತಹ ತುಮಕೂರಿನ ಎಲ್ಲ ಕ್ರೀಡಾಭಿಮಾನಿಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಿಗೆ ಮೊದಲನೇದಾಗಿ ಕೃತಜ್ಞತೆ ಹೇಳಕ್ಕೆ ಬಯಸ್ತೀನಿ. ಈ ಒಂದು ಟೀಮ್ ಸಹ ಇಲ್ಲಿ ಯಾರೇ ಗೆದ್ರು 24 ಟೀಮ್ ಎಲ್ಲನೂ ನಮ್ಮ ಟೀಮೇ. ಒಂದು ತಾಯಿಗೆ ಎಲ್ಲ ಮಕ್ಕಳು ಒಂದೇ ಹೇಗೆ ಆಗ್ತದೋ ಅದೇ ರೀತಿ ಇಲ್ಲಿ ಭಾಗವಹಿಸುವ ಎಲ್ಲ ನಮ್ಮ ಟೀಮ್ಗಳು, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಸರ್, ನಿರೀಕ್ಷೆಗೂ ಮೀರಿ ಈ ತರ ಒಂದು ಪ್ರೋತ್ಸಾಹ ಸಿಕ್ಕಿದೆ. 100ಕ್ಕೆ 100 ಭಾಗ ಇದನ್ನ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಎಲ್ಲಾ ಕ್ರೀಡೆಗೂ ಇದನ್ನ ವಿಸ್ತರಿಸ್ತೀವಿ. ಬರುವಂತ ದಿವಸಗಳಲ್ಲಿ JPL ಪ್ರತಿ ವರ್ಷನೂ ಕೂಡ ಕ್ರಿಕೆಟ್ ಇರುತ್ತೆ, ಕಬಡ್ಡಿ ಇರುತ್ತೆ, ಈ ತರ ನಿರೀಕ್ಷೆ ಮಾಡಬಹುದಾ? 100% ಎಲ್ಲರಿಗೂ ಒಳ್ಳೇದು. ಅದಕ್ಕೆ ಸಹಕಾರ ನಿಮ್ದು ಇರ್ಲಿ. ಯಾರೆಲ್ಲ ಬರ್ತಾರೆ ಸರ್ ಗೆಸ್ಟ್? ಈಗ ಇವತ್ತಿನ ಗೆಸ್ಟ್ ಯಾರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು, ಜನತಾ ದಳದ ಯುವ ರಾಜ್ಯಾಧ್ಯಕ್ಷರಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ಮತ್ತೆ ಕೋರ್ ಕಮಿಟಿ ಅಧ್ಯಕ್ಷರಾಗಿರೋ JK ಕೃಷ್ಣಾರೆಡ್ಡಿ ಸರ್, ಆಮೇಲೆ ಸಮೃದ್ಧಿ ಮಂಜಣ್ಣ ಅವರು ಶಾಸಕರು, ಆಮೇಲೆ ರಮೇಶ್ ಗೌಡ್ರು, ಮತ್ತೆ ಸರವಣ ಸರ್, ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರು ಹಾಗೂ ಶಾಸಕರಾಗಿರೋದು ಸರವಣ ಸರ್ ಕೂಡ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ವಿಶೇಷವಾಗಿ ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಹುಟ್ಟಿದಹಬ್ಬದ ಪ್ರಯುಕ್ತ ಇದೇ ಬೆಂಗಳೂರಲ್ಲಿ JPL ಅಂತ ಕ್ರೀಡಾಕೂಟ ಕ್ರಿಕೆಟ್ ಮ್ಯಾಚ್ ಅನ್ನು ಆಯೋಜಿಸಿದ್ದಾರೆ. ಇದು ಅತ್ಯುತ್ತಮವಾದ ಒಳ್ಳೆಯ ವಾತಾವರಣ ನಮ್ಮ ಪಕ್ಷಕ್ಕೆ, ಮತ್ತು 24 ಜಿಲ್ಲೆಯಿಂದನೂ 24 ತಂಡಗಳಾಗಿ ಬಂದಿದ್ದಾವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ತುಮಕೂರು ಕಲ್ಪತರ ನಾಡಿನ ಕ್ರಿಕೆಟ್ ಟೀಮ್ ಎಂದು ಹೆಸರಿಟ್ಟು ಬಂದಿರುವ ನಮ್ಮ ತುಮಕೂರಿಗೆ ಕ್ರಿಕೆಟ್ ಟೀಮ್ಗೆ ನಾವು ಜಯವಾಗಲಿ ಎಂದು ತಾಲೂಕಿನ ಸಿರಾಯಿಂದ ಬಂದು ಅವ್ರಿಗೆ ನಾವು ಶುಭ ಕೋರುತ್ತಿದ್ದೇವೆ. ಎಲ್ಲ ಆಟಗಾರರು ಅವರು ಅತ್ಯುತ್ತಮ ಆಡಿ ಈ ಕಪ್ಪನ್ನು ಗೆದ್ಕೊಂಬರ್ಲಿ ಅಂತ ನಾವು ಆಶಯಿಸುತ್ತೇವೆ. ನಾವೆರಡು ಮಾತು ಮುಗಿಸ್ತೀವಿ. ಜೈ ಹಿಂದ್. ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಮತ್ತು ಭಾರತ ದೇಶದ ಪ್ರಪ್ರಥಮ ಕರ್ನಾಟಕ ಪ್ರಧಾನಮಂತ್ರಿಗಳು, ಧನ್ಯವರ್ಯದ ದಣಿ, ನೀರಾವರಿ ಪಿತಾಮಹರಾದ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಪಕ್ಷದ ಪ್ರಪ್ರಥಮ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಗೆ 24 ರಾಜ್ಯಗಳಿಂದ 24 ತಂಡಗಳಾಗಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ತುಮಕೂರು ತಂಡದಿಂದ 11 ವಿಧಾನಸಭಾ ಕ್ಷೇತ್ರದಿಂದ 11 ವಿವಿಧ ಆಟಗಾರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಈ ತಂಡದಲ್ಲಿ ನಮ್ಮ ತಂಡ ಉತ್ತಮ ಪ್ರದರ್ಶನ ನೀಡಿ ಗೆಲ್ಲುವ ವಿಶ್ವಾಸದಲ್ಲಿದ್ದೇವೆ. ಜೈ ಕಲ್ಪತರು ಕ್ರಿಕೆಟರ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರಿನಲ್ಲಿ JPL ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೀವಿ. ಇದು ಯಾವುದ್ರ ಪ್ರಯುಕ್ತ ಅಂತಂದರೆ ನಮ್ಮ ದೇವೇಗೌಡರ ಅಪ್ಪಾಜಿಯವರ ಬರ್ತ್ಡೇ ಪ್ರಯುಕ್ತ, ಮತ್ತು 25ನೇ ವರ್ಷದ ವಾರ್ಷಿಕೋತ್ಸವದ ರಜತ ಮಹೋತ್ಸವದ ಪ್ರಯುಕ್ತವಾಗಿ JPL ಅನ್ನೋ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ತುಮಕೂರು ಜಿಲ್ಲೆಯ ಒಂದು ತಂಡ ಅದ್ಭುತವಾಗಿದೆ. ಆ ತಂಡ ಈ ಒಂದು JPL ಟೂರ್ನಮೆಂಟಲ್ಲಿ ಗೆದ್ದು ಬರಲಿ ಅಂತ ಆಶಿಸ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ತುಮಕೂರು ಜಿಲ್ಲೆಗೆ ಹಾಸನದಿಂದ ಹೇಮಾವತಿ ನೀರನ್ನ ಕೊಟ್ಟಂತ ನೀರಾವರಿ ಪಿತಾಮಹ. ಹಾಗಾಗಿ ಒಂದು ಅದ್ಭುತವಾದ ಒಂದು ಟೀಮನ್ನ ಕಟ್ಟಿದೀವಿ. ಈ ಒಂದು ಗೆಲುವನ್ನ ಅವ್ರಿಗೆ ದೇವೇಗೌಡರಿಗೆ ಅರ್ಪಿಸ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. 24 ತಂಡ ಇದೆ. 24 ತಂಡದಲ್ಲಿ ವಿಶೇಷವಾಗಿ ನಮ್ಮ ಕಲ್ಪತರ್ನಾಡು
ತುಮಕೂರು ಜಿಲ್ಲೆಯ ಒಂದು ಟೀಮ್ನಿಂದ ಈ ಒಂದು ಕಪ್ಪನ್ನ ಗೆದ್ಕೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ. ಎಲ್ಲ ಆಟಗಾರರಿಗೂ ಶುಭವಾಗಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.